ಎಲ್ರು ಆರಾಮದಿರಿ ಅನ್ಕೊಂಡು ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡಾತೀನಿ. ಇವತ್ತಿನ ಈ ವಿಡಿಯೋ ಹಸು ಕುರಿ ಕೋಳಿ ಸಾಕಾಣಿಕೆ ಮಾಡೋ ಎಲ್ಲಾ ರೈತರಿಗೂ ಉಪಯುಕ್ತವಾಗುತ್ತ ಅನ್ಕೊಂತೀನಿ. ಯಾಕಂತಂದ್ರೆ ಗೌರ್ಮೆಂಟ್ ವೆಟರ್ನರಿ ಹಾಸ್ಪಿಟಲ್ ಒಳಗ ಉಚಿತವಾಗಿ ಸಿಗುವಂತ ಔಷಧಿಗಳು ಯಾವವು, ಯಾವ ರೋಗಕ್ಕೆ ಯಾವ ಔಷಧಿಗಳನ್ನ ಬಳಸ್ತಾರ, ಎಷ್ಟು ಡೋಸ್ ಕೊಡ್ತಾರ ಅನ್ನೋದು ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗೆ ಕೊಡಾತೀನಿ. ಹಂಗಾಗಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ಲಾರೆ ಫುಲ್ ವಿಡಿಯೋ ನೋಡ್ರಿ. ಈಗ ಮೊದಲನೇದು ಜ್ವರ ಮತ್ತು ಸೋಂಕುಗಳ ಔಷಧಿ ಯಾವಪ್ಪ ಅಂತಂದ್ರ ಆಕ್ಸಿಟ್ರೆಟ್ರಾಸೈಕ್ಲಿನ್ ಮತ್ತ ಎನ್ರೋಫ್ಲೋಕ್ಸಾಕ್ಸಿನ್ ಅಂತ. ಇವು ಎದಕ್ ಯೂಸ್ ಮಾಡ್ತಾರ ಅಂದ್ರ ಜ್ವರ ಮತ್ತು ಬ್ಯಾಕ್ಟೀರಿಯಾ ಸೋಂಕು ಉಸಿರಾಟದ ಸಮಸ್ಯೆಗಳಿಗೆ ಈ ಔಷಧಿಗಳನ್ನ ಯೂಸ್ ಮಾಡ್ತಾರ. ಡೋಸ್ ಹೆಂಗ್ ಕೊಡ್ಬೇಕಪ್ಪ ಅಂದ್ರ 10 mg to 20 mg ಕೊಡ್ತಾರ ಅಂದ್ರ ಪರ್ ಕೆಜಿಗೆ. ಆದ್ರೆ ನಾನ್ ಹೇಳಿನಿ ಅಂತ ನೀವು ಕೊಡಕ್ ಹೋಗ್ಬೇಡ್ರಿ. ಯಾವಾಗೂ ಡಾಕ್ಟರ್ ಸಲಹೆ ಬಹಳ ಇಂಪಾರ್ಟೆಂಟ್ ಐತಿ. ನಿಮ್ ಮರಿಗೆ ಏನಾದ್ರೂ ಆರೋಗ್ಯದ ಸಮಸ್ಯೆ ಇದ್ರೆ ಫಸ್ಟ್ ಡಾಕ್ಟರ್ ಕಡೆ ತಗೊಂಡ್ ಹೋಗಿ ಅದ್ರದ್ದು ಏನ್ ಸಮಸ್ಯೆ ಅಂತ ತಿಳ್ಕೊಂಡು ಡಾಕ್ಟರ್ ಕಡೆಯಿಂದ ಡೋಸಸ್ ಕೊಡಿಸ್ರಿ. ಮೆಲಾಕ್ಸಿ ಸ್ಕ್ಯಾಮ್, ಫ್ಲೂನಿಕ್ ಸ್ಕಿನ್ ಮತ್ತ ವೆಟ್ಲಾಗ್ ಅನ್ನೋ ಈ 3 ಔಷಧಿಗಳನ್ನ ನೋವು ಉರಿ ಊತಗಳು ಕಡಿಮೆ ಮಾಡೋದಕ್ಕ ಬಳಸ್ತಾರ. ಚರ್ಮ ರೋಗದ ಔಷಧಿಗಳು ಯಾವ್ಯಾವಪ್ಪ ಅಂತಂದ್ರೆ ಐವರ್ಮೆಕ್ಟಿನ್ ಮತ್ತ ಸಿಪಿಎಂ. ಇದು ಯಾವ್ದಕ್ಕೆ ಯೂಸ್ ಮಾಡ್ತಾರ ಅಂತಂದ್ರೆ ಜಿಗನೆ, ಕೂದಲು ಉದುರುವಿಕೆ, ಚರ್ಮದ ಗಾಯಗಳಿಗೆ ಈ 2 ಇಂಜೆಕ್ಷನ್ ಗಳನ್ನ ಬಳಸ್ತಾರೆ. ವಿಟಮಿನ್ ಮತ್ತು ಬಲವರ್ಧಕ ಔಷಧಿಗಳು ಯಾವಪ್ಪ ಅಂದ್ರ ಟ್ರೈಬಿವೆಟ್ ಮತ್ತ ಮಿನರಕ್ಸ್ ಅನ್ನೋ ಔಷಧಿಗಳು. ಈ ಔಷಧಿಗಳನ್ನು ಸಾಮಾನ್ಯವಾಗಿ ಹಸುಗಳಿಗೆ ಬಳಸ್ತಾರ. ಬೆಳವಣಿಗೆ, ರೋಗ ನಿರೋಧಕ ಶಕ್ತಿ, ಹಸಿವು ಹೆಚ್ಚಿಸಲು ಮತ್ತು ದೌರ್ಬಲ್ಯ ನಿವಾರಣೆಗೆ ಈ ವಿಟಮಿನ್ ಔಷಧಿಗಳನ್ನ ಬಳಸ್ತಾರ. ಅಲ್ಬೆಂಡಜೋಲ್, ಫೆನ್ಬೆಂಡಜೋಲ್ ಮತ್ತು ಐವರ್ಮೆಕ್ಟಿನ್ ಅನ್ನೋ ಈ 3 ಔಷಧಿಗಳನ್ನ ಡಿವಾರ್ಮಿಂಗ್ ಬಳಸ್ತಾರ ಅಂತ ಲಾಸ್ಟ್ ವಿಡಿಯೋದೊಳಗ ಹೇಳಿನಿ. ಸೊ ಹೋಗಿ ವಿಸಿಟ್ ಮಾಡಿ. ಈಗ ವ್ಯಾಕ್ಸಿನ್ ಗಳು ಹೇಳ್ಬೇಕಂದ್ರ PPR, ET, HS ಮತ್ತ ಬ್ಲೂ ಟಂಗ್ ವ್ಯಾಕ್ಸಿನ್ ಗಳು ಯಾವ್ಯಾವ ಹೆಂಗ್ ಬಳಸ್ತಾರ ಅನ್ನೋದು ನಿಮ್ಗೆ ಗೊತ್ತಿರುತ್ತ. ಇದ್ರ ಬಗ್ಗೆ ನೆಕ್ಸ್ಟ್ ಸಂಪೂರ್ಣ ಮಾಹಿತಿಯಾಗಿ ವ್ಯಾಕ್ಸಿನ್ ಒಂದು ವಿಡಿಯೋ ಮಾಡ್ತೀನಿ. ಸೊ ಈ ವ್ಯಾಕ್ಸಿನ್ ಗಳು ಸರಿಯಾದ ಸಮಯಕ್ಕೆ ಹಾಕ್ಸಿದ್ರ ರೋಗಗಳು ಬರೋ ಸಾಧ್ಯತೆ ಕಡಿಮೆ ಇರ್ತಾವ. ಬ್ರೂಸೆಲೋಸಿಸ್ ಅನ್ನೋ ಈ ವ್ಯಾಕ್ಸಿನ್ ಅನ್ನ ಹೆಣ್ಣು ಕುರಿಗಳಿಗೆ ಮಾತ್ರ ಕೊಡ್ತಾರ. LSD, FMD ಅನ್ನೋ ಔಷಧಿಗಳನ್ನ ಹಸುಗಳಿಗೆ ಕಾಲು ಬಾಯಿ ರೋಗಕ್ಕೆ ಬಳಸ್ತಾರೆ. ಸೊ ಇವತ್ತಿನ ವಿಡಿಯೋ ನಾನು ವೆಟರ್ನರಿ ಹಾಸ್ಪಿಟಲ್ ಒಳಗೆ ಸಿಗುವಂತ ಔಷಧಿಗಳ ಬಗ್ಗೆ ಮಾಹಿತಿ ಕೊಡ್ಬೇಕು ಅನ್ಕೊಂಡಿದ್ದೆ. ಬಟ್ ಡಾಕ್ಟರ್ ಹೇಳೋಂಗಂದ್ರೂ ಆಗಲ್ಲ. ನನಗ ಎಷ್ಟು ತಿಳಿದೈತಿ, ಎಷ್ಟು ತಿಳ್ಕೊಂಡಿದ್ದೆ ಅಷ್ಟು ಮಾಹಿತಿನ ನಿಮ್ ಜೊತೆ ಹಂಚ್ಕೊಂಡಿನಿ. ಸೊ ಇದ್ರೊಳಗ ಎಚ್ಚರಿಕೆಯ ಮಾಹಿತಿಗಳು ಏನಪ್ಪಾ ಅಂದ್ರ ಡೋಸ್ ನ ನಿಮ್ಗೆ ಇಷ್ಟ ಬಂದಂಗ ನೀವು ಕೊಡಕ್ ಹೋಗ್ಬೇಡ್ರಿ. ಡೋಸ್ ಏನಾದ್ರೂ ಹೆಚ್ಚಾದ್ರ ಪ್ರಾಣಿಗಳ ಜೀವಕ್ಕ ಅಪಾಯ ಐತಿ. ಸೊ ಇನ್ನೊಂದೇನಂದ್ರ ಡೋಸ್ ಕೊಡುವಾಗ ಪ್ರಾಣಿಗಳಿಗೇನೆ ಅನಾರೋಗ್ಯ ಸಮಸ್ಯೆ ಇದ್ರು ಫಸ್ಟ್ ಡಾಕ್ಟರ್ ಸಲಹೆ ತಗೊಂಡ ಮುಂದುವರಿರಿ. ಗೌರ್ಮೆಂಟ್ ವೆಟರ್ನರಿ ಹಾಸ್ಪಿಟಲ್ ಒಳಗ ನಂಬಿಕಸ್ತ ಮತ್ತು ಉಚಿತ ಔಷಧಿಗಳ ಜೊತೆಗೆ ಉಚಿತ ಸಲಹೆ ಎಲ್ಲಾನು ಸಿಗುತ್ತ. ಹಂಗಾಗಿ ಗೌರ್ಮೆಂಟ್ ಸೌಲಭ್ಯಗಳನ್ನ ಬಳಸ್ಕೊರಿ ಅಂತ ಹೇಳ್ತಾ ಈ ವಿಡಿಯೋ ಏನಾದ್ರೂ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರ, ಈ ವಿಡಿಯೋ ಏನಾದ್ರೂ ಇಷ್ಟ ಆದ್ರ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಳಗ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.